Hello dear students, welcome to Sing Style of Max. So now case previous year question paper na discuss ಮಾಡ್ತಾ ಇದ್ವಿ ಹೌದಾ. ಸೊ ಅದರಲ್ಲಿ ಆಲ್ರೆಡಿ 2013 14 18 ಮಾಡಿದ್ದೀವಿ ರೈಟ್. ಅದೆಲ್ಲದರ ಪ್ಲೇ ಲಿಸ್ಟ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಬಿಡ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ನಾವು ಡಿಸ್ಕಸ್ ಮಾಡೋದು ಯಾವುದು 2015 ಇಂದು ಪೇಪರ್ 2 ಓಕೆ ರೈಟ್. ಸೊ ಯಾವ ಪೇಪರು ಮ್ಯಾಥ್ಸ್ ತಾನೆ? ಎಸ್, ಮ್ಯಾಥ್ಸ್ ಕೆಸೆಟ್ previous year questions solutions done. ಸೊ ಏನೇ ಇದ್ರೂ ಕೂಡ ಕೆಸೆಟ್ ಅಂತ ಪ್ಲೇ ಲಿಸ್ಟ್ ಇದೆಯಲ್ಲ ಅದರಲ್ಲಿ ನಿಮಗೆ ಇವೆಲ್ಲವೂ ಕೂಡ ಏನು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಅವೆಲ್ಲವೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೆ? ಕೆಸೆಟ್ ಅಂತ ಪ್ಲೇ ಲಿಸ್ಟ್ ಇದೆಯಲ್ಲ ಅದರಲ್ಲಿ ಸಿಗುತ್ತೆ. ನೀವು ಹೋಗಿ ಚಾನಲಲ್ಲಿ ಹುಡ್ಕೋದೇನು ಬೇಡ, ನಾನೇ ಲಿಂಕ್ ಕೊಟ್ಬಿಡ್ತೀನಿ ಆಯಿತಾ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ಲಿ ಯಾವ ಇಯರಿಂದ ಬೇಕೋ ಅದನ್ನು ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಸ್ ಐ ಆಲ್ವೇಸ್ ಟೆಲ್ ಯು, ಈ ವಿಡಿಯೋಸ್ ಯಾರಿಗೆ ಹೆಲ್ಪ್ಫುಲ್ಲು ಅಂದರೆ ಯಾರು ಆಲ್ರೆಡಿ ಕಾನ್ಸೆಪ್ಟ್ ಓದಿದ್ದೀರೋ ಅವ್ರಿಗೆ ಅಷ್ಟೇ ಹೆಲ್ಪ್ಫುಲ್ಲು. ಬಿಕಾಸ್ ನಾನು ಅಸ್ಯೂಮ್ ಮಾಡ್ತಿರೋದೇನು ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಿದೆ, ಅದಾದಮೇಲೆ ಪ್ರೀವಿಯಸ್ ಇಯರ್ನ ನೀವು ಸಾಲ್ವ್ ಮಾಡ್ತಾ ಇದ್ದೀರಾ ಅಥವಾ ರೆಫರ್ ಮಾಡ್ತಿದ್ದೀರಾ ಅಂತ. ಸೊ ಇನ್ ಕೇಸ್ ಯಾರಾದರೂ ಕಾನ್ಸೆಪ್ಟ್ ಓದಿಲ್ಲ ಅಂತ ಅಂದರೆ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್, ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಯು. ಆಲ್ ರೈಟ್, ಸೊ ದ್ಯಾಟ್ಸ್ ಆಲ್. ಲೆಟ್ಸ್ ಕಮ್ ಟು ಟಾಪಿಕ್. ಎಸ್, ಪೇಪರ್ 2 ಅಲ್ಲಿ ಕ್ವೆಶನ್ ನಂಬರ್ 1 ಬಂದುಬಿಟ್ಟು ಏನು ಕೊಟ್ಟಿದ್ದಾರೆ ನೋಡಿ, 2015 ಪೇಪರ್. ಓಕೆ, ಎಸ್. ಸೊ ಕ್ವೆಶನ್ ನಂಬರ್ 1 ಈಸ್ if f of x is equal to x log 1 plus x inverse, x lies between 0 to infinity, then limit x tends to 0 f of x and limit of f of x as x tends to infinity are respectively equal to. ಏನು ಕೊಟ್ಟಿದ್ದಾರೆ ಹೇಳಿ? f of x ಕೊಟ್ಟಿದ್ದಾರೆ. f of x is equal to question number 1 x log 1 plus x inverse and x belongs to ಓಪನ್ ಇಂಟರ್ವಲ್ 0, ಇನ್ಫಿನಿಟಿ. ಅದೇ ಅದನ್ನು ಇಂಟರ್ವಲ್ನ ಈ ರೀತಿ ಕೊಟ್ಟಿದ್ದಾರೆ, ದಟ್ ಈಸ್ ಅಂಡರ್ಸ್ಟುಡ್. ಆಲ್ರೈಟ್. ಸೊ ಈಗ ನಾವೇನು ಕಂಡುಹಿಡಬೇಕಿಲ್ಲಿ? ಲಿಮಿಟ್ ವ್ಯಾಲ್ಯೂ ಏನಾಗುತ್ತೆ ಈ ಫಂಕ್ಷನ್ ಇಂದು ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಏನಾಗುತ್ತೆ, ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ ಅಂತ. ಹೌದಾ? ಸೊ ಲೆಟ್ ಅಸ್ ಟೇಕ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ f of x is equal to limit x tends to infinity x log 1 plus x inverse. ಕರೆಕ್ಟಾ? ಎಸ್, ಡನ್. ಸೊ ಈಗ ಬಂದ್ಬಿಟ್ಟು ನೋಡಿ, ನಾವೇನು ಮಾಡ್ಬೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ಎಕ್ಸ್ ಹಾಗೆ ಬರ್ಕೊಳ್ಳಿ, ಲಾಗ್ 1 ಪ್ಲಸ್ ಎಕ್ಸ್ ಇನ್ವರ್ಸ್ ಅಂದರೆ 1/x ಅಂತ ಬರ್ಕೋಬೋದಲ್ಲ. ಆ್ಯಂಡ್ ಎಮ್ ಲಾಗ್ ಎಕ್ಸ್, ಇದು ನಿಮಗೆ ಗೊತ್ತಿದೆ, ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಮ್ ಇದ್ರೆ ಏನು ಬರೀತೀರಾ? ಎಮ್ ಲಾಗ್ ಎಕ್ಸ್. ಹಾಗಂದ್ರೆ ಉಲ್ಟಾನು ಬರೀಬೋದು ತಾನೆ. ಸೊ ಅದನ್ನೇ ಮಾಡ್ತೀವಿ ಇಲ್ಲಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಲಾಗ್ 1 ಪ್ಲಸ್ 1/x ಹೋಲ್ ಟು ದ ಪವರ್ ಆಫ್ ಎಕ್ಸ್. ಆ್ಯಂಡ್ ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ ರಿಸಲ್ಟ್, ಯು ನೋ ಇಟ್. ಏನು ಹೇಳಿ? ಲಾಗ್ ಇ ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು 1. ದೇರ್ ಫೋರ್ ಆಪ್ಷನ್ ಯಾವುದ್ರಿ? ಲಿಮಿಟ್ ಇನ್ಫಿನಿಟಿ ರೆಸ್ಪೆಕ್ಟಿವ್ಲಿ ಇನ್ಫಿನಿಟಿ ಅಂದರೆ 1 ಬರಬೇಕು. ಓಕೆ, 3ರಲ್ಲಿದೆಯಾ? ಡನ್. ಎ ಹಂಗಂದರೆ ಡಿಸ್ಕಾರ್ಡ್ ಆಗುತ್ತಾ? ಯಾಕಂದರೆ ಅಲ್ಲಿ ಏನು ಕೊಟ್ಟಿದ್ದಾರೆ? ಪ್ಲಸ್ ಇನ್ಫಿನಿಟಿ ಕೊಟ್ಟಿದ್ದಾರೆ. ಸೊ ಅದು ನಮ್ಮದು ಆನ್ಸರ್ ಇಲ್ಲ. ಹಂಗೆ ಅಂದಮೇಲೆ ಎ ಡಿಸ್ಕಾರ್ಡ್ ಮಾಡ್ಬೋದು. ನೆಕ್ಸ್ಟ್ ಲಿಮಿಟ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಫೈಂಡ್ ಮಾಡಿ. ಏನು ಸಿಗುತ್ತೆ ನೋಡಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಆಫ್ 1 ಪ್ಲಸ್ 1/x. ಇಲ್ಲಿ ಎಕ್ಸ್ ಇತ್ತಲ್ಲ, ಅದನ್ನು ಡಿನಾಮಿನೇಟರಿಗೆ ತಗೊಂಡೋಗಿ 1/x ಅಂತ ಬರಿಬೋದಲ್ಲ. ಸೊ ವಾಟ್ ಯು ಗೋಯಿಂಗ್ ಟು ಗೆಟ್ ಈಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಹಾಕಿದರೆ ಏನು ಬರುತ್ತೆ? ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬರುತ್ತಾ? ಹೌದಲ್ಲ. ಸೊ ದೇರ್ ಫೋರ್ ನಾವೇನು ಮಾಡ್ತೀವಿ? ಎಲ್ ಹಾಪಿಟಲ್ಸ್ ರೂಲ್ ಅಥವಾ ಅದನ್ನೇ ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದಾಗ ಏನಾಗುತ್ತೆ? ಎಕ್ಸ್ ಟೆನ್ಸ್ ಟು 0. ಸೊ ವೆನ್ ಯು ಡಿಫ್ರೆನ್ಷಿಯೇಟ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1/x. ಕರೆಕ್ಟಾ? ಬಟ್ ದಿಸ್ ಇಸ್ ನಾಟ್ ಎಕ್ಸ್. ಸೊ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್. ಸೊ 1 ಪ್ಲಸ್ 1/x ಡಿಫ್ರೆನ್ಸಿಯೇಷನ್ ಏನು? 1 ಇನ್ ಡಿಫ್ರೆನ್ಸಿಯೇಷನು 0, 1/x ಡಿಫ್ರೆನ್ಸಿಯೇಷನು ಮೈನಸ್ 1/x². ಸಿಮಿಲರ್ಲಿ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗ್ತಾ ಇದೆ ನಿಮಗೆ? ಮೈನಸ್ 1/x². ಕರೆಕ್ಟಾ? ಸೊ ಆ್ಯಕ್ಚುಲಿ ಲಿಮಿಟ್ ಎರಡಕ್ಕೂ ಅಪ್ಲೈ ಆಗುತ್ತೆ, ನೋ ಪ್ರಾಬ್ಲಮ್. ನೀವು ಬರ್ದಿಲ್ಲ ಅಂದರೆ ಡಿನಾಮಿನೇಟರ್ಗೆ ಒಂದ್ಸತಿ ಬರ್ಕೊಳ್ಳಿ. ರೈಟ್. ಸೊ ದಿಸ್ ವ್ಯಾಲ್ಯೂ ಗೆಟ್ಸ್ ಕ್ಯಾನ್ಸಲ್. ಆ್ಯಂಡ್ ಆಸ್ ಎಕ್ಸ್ ಟೆನ್ಸ್ ಟು 0 ವಾಟ್ ಹ್ಯಾಪನ್ಸ್? 1/0 ಈಸ್ ಇನ್ಫಿನಿಟಿ. ಸೊ 1/infinity ಈಸ್ 0. ದೇರ್ ಫೋರ್ ಆನ್ಸರ್ ಏನಾಗುತ್ತೆ ಹೇಳಿ? 0, 1. ಎಲ್ಲಿದೆ ಆಪ್ಷನ್? ಹುಡುಕ್ರಿ. ಸೊ
So option C is the right answer. I hope you have understood this, right? So coming to next question, that is nothing but the sum of the series. Nodri ಏನು ಕೊಟ್ಟಿದ್ದಾರೆ, the sum of the series summation n is equal to 0 arc tan ಅಂತ ಕೊಟ್ಟಿದ್ದಾರೆ. ಅಂದರೆ ಮೀನಿಂಗ್ ಏನು, tan inverse ಅಂತ. ಓಕೆ, ಸೊ 1/n square plus n plus 1 is ವ್ಯಾಲ್ಯೂ ಕಂಡುಹಿಡಿಬೇಕು, ಸಮ್ ಆಫ್ ದ ಸೀರೀಸ್ ಕಂಡುಹಿಡಿಬೇಕು, ಹೌದಲ್ಲ? ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್. ಕ್ವೆಶ್ಚನ್ ನಂಬರ್ 2, summation n is equal to 0 to infinity tan inverse, arc ಅಂದರೆ inverse, 1/n square plus n plus 1 is ಏನಾಗುತ್ತೆ ಆನ್ಸರು? ಇದನ್ನು ನಾನು ಇನ್ನೊಂದು ವೇ ಅಲ್ಲಿ ಬರಿಬೋದಾ, ಸಮೇಷನ್ n is equal to 0 to infinity. ಸೊ ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಮ್ಯಾಮ್ ಈ ರೀತಿಯಲ್ಲೇ ಬರೀಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತಾ ಹೋಗ್ತಿರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದು ಒಂದೇ ಪ್ರಾಬ್ಲಮ್ ಅಷ್ಟೇ ನೋಡಿಬಿಟ್ಟು ನನಗೆ ಗೊತ್ತಾಗಲಿ ಹೆಂಗೆ n+1 ತೊಗೋಬೇಕು ಅಥವಾ ಕೆಲವೊಂದು ಕಡೆ ಪಾರ್ಷಿಯಲ್ ಫ್ರ್ಯಾಕ್ಷನ್ನೇ ತೊಗೊತೀವಿ, ಲೈಕ್ ಪ್ರೀವಿಯಸ್ ನಾವು ಮಾಡಿದ್ವಲ್ಲ 2014 ಪೇಪರಲ್ಲಿ, ಆ ಥರ ಮಾಡಬೇಕು ಅಂತಂದರೆ ಅದು ಬರಲ್ಲ. ಮ್ಯಾಥಮೆಟಿಕ್ಸ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ಸೊ ನಿಮಗೆ ಇದೇ ಥರ ತಗೋಬೇಕು ಅಥವಾ ಈ ಥರನೂ ತಗೋಬಹುದು ಅನ್ನೋ ಐಡಿಯಾ ಯಾವಾಗ ಬರುತ್ತೆ ಅಂದರೆ, ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಐಡಿಯಾ ಸಿಗುತ್ತೆ. ನಾವು ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನಾವು ಯಾವಾಗ ಟ್ರೈ ಮಾಡ್ತೀವಲ್ಲ, ಆವಾಗ ಟೆಕ್ಸ್ಟ್ ಬುಕ್ಸಲ್ಲಿ ಬೇರೆ ಬೇರೆ ಮೆಥಡ್ಸ್ ಕೊಟ್ಟಿರ್ತಾರೆ. ಅಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದ್ಮೇಲೆ ಅವಾಗ ನಮ್ಮ ಮೈಂಡ್ ಏನು ಡೆವಲಪ್ ಆಗುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಆಫ್ ಪ್ರಾಬ್ಲಮ್ಸ್ನ ನೋಡಿದ ತಕ್ಷಣ ಐಡೆಂಟಿಫೈ ಮಾಡುತ್ತೆ. ಸೊ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಸಾಲ್ವಿಂಗ್ ಕ್ವಶನ್ಸ್. ಓಕೆ, ದಟ್ಸ್ ವೈ ಐ ಟೋಲ್ಡ್, ಕಾನ್ಸೆಪ್ಟ್ ಕ್ಲಿಯರ್ ಇರೋರು ಮಾತ್ರ ಈ ವಿಡಿಯೋನ ವಾಚ್ ಮಾಡಬೇಕು. ಓಕೆ, ಸೊ ಇದನ್ನು ನಾನು n × n + 1 ಬರಿಬೋದಲ್ಲ, ಎನಿ ಪ್ರಾಬ್ಲಮ್? ನೋ ಸಚ್ ಪ್ರಾಬ್ಲಮ್, ರೈಟ್? ಸೊ ಟ್ಯಾನ್ ಇನ್ವರ್ಸ್ ಮಿಸ್ ಆಯ್ತಲ್ಲ, ಟ್ಯಾನ್ ಇನ್ವರ್ಸ್ ಡನ್. ಸೊ ಒಂದು ನಿಮಗೆ ಗೊತ್ತಿದೆ ಫಾರ್ಮುಲಾ, ಈಗ ವಿ ನೋ ದಟ್ ಟ್ಯಾನ್ ಇನ್ವರ್ಸ್ ಆಫ್ x ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ y ಇಸ್ ಈಕ್ವಲ್ ಟು, ವಾಟ್ ಈಸ್ ದಿ ಫಾರ್ಮುಲಾ? ಟ್ಯಾನ್ ಇನ್ವರ್ಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 1 + xy. ಕರೆಕ್ಟಾ? ಎಸ್ ಓ ನೋ? ಡನ್. ಸೊ ಇದೇ ಥಿಂಗ್ನ ಇಲ್ಲಿ ಕಂಪೇರ್ ಮಾಡಿರಿ, 1 ಪ್ಲಸ್ x × y, x × y, ಇದು x ಮೈನಸ್ y, ಅಲ್ಲಿಗೆ x ಏನಾಯಿತು, n+1, y ಏನಾಯಿತು, n ಆಯಿತು. ಸೊ ಅದನ್ನು ನಾನು ಈಗ ಇದನ್ನು ಇನ್ನೂ ಸ್ಪ್ಲಿಟ್ ಮಾಡಿ ನಾನು ಈಗೇನು ಬರಿಬೋದು ಹೇಳಿ, ಫಾರ್ಮುಲಾ ಯೂಸ್ ಮಾಡಿದ್ರೆ, ವಿಚ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ n is equal to 0 tan ಇನ್ವರ್ಸ್ ಆಫ್ x ಮೈನಸ್ y. x ಅಂದರೆ ಏನಿತ್ತು, n+1, ಮೈನಸ್ y ಅಂದರೆ ಏನಿತ್ತು, ಟ್ಯಾನ್ ಇನ್ವರ್ಸ್ n. ಕರೆಕ್ಟಾ? ಈಗ ನಾವೇನು ಮಾಡೋಣ, ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸಾರಿ, ಅಪ್ಲೈ ಮಾಡಿರಿ 0 x ಏನಂತ ಹೇಳೋದು, ಸಾರಿ ವರ್ಡ್ ಮಿಸ್ ಆಯಿತು. ಎನಿವೇಸ್, n is equal to 0 ಅಪ್ಲೈ ಮಾಡಿರಿ. ಫಸ್ಟು n is equal to 0 ಇಂದ ತಾನೇ ಸ್ಟಾರ್ಟ್ ಆಗ್ತಿರೋದು. ಸೊ 0 + 1 ತಾನೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0 ಆಯಿತು, ಪ್ಲಸ್ ನೆಕ್ಸ್ಟು 0 ಆದಮೇಲೆ 1. ಸೊ ಅಪ್ಲೈ ಮಾಡಿ, 1 ಅಪ್ಲೈ ಮಾಡಿದ್ರೆ ಟ್ಯಾನ್ ಇನ್ವರ್ಸ್ ಆಫ್ 1 + 1 2 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಏನು ಅಪ್ಲೈ ಮಾಡಿರೋದು 1 ಪ್ಲಸ್ ನೆಕ್ಸ್ಟ್ ಟರ್ಮ್ ಏನು ಬರುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ 2 ಅಪ್ಲೈ ಮಾಡಿದ್ರೆ 3 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 2 ಪ್ಲಸ್ ಸೊ ಆನ್ ಹೋಗ್ತಾ ಇರುತ್ತೆ. ಲಾಸ್ಟಿಗೆ ಟ್ಯಾನ್ ಇನ್ವರ್ಸ್ ಆಫ್ n+1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ n. ಕರೆಕ್ಟ್ ಅಲ್ಲ? ಸೊ ಈ ವ್ಯಾಲ್ಯೂ ಸಿಗುತ್ತೆ ನಮಗೆ, ಹೌದಲ್ಲ? ಓಕೆ, ದಟ್ ಈಸ್ ಈಕ್ವಲ್ ಟು, ಸಿ ಇಯರ್, ಟ್ಯಾನ್ ಇನ್ವರ್ಸ್ ಆಫ್ -1 ಟ್ಯಾನ್ ಇನ್ವರ್ಸ್ ಆಫ್, ಏನೋ ಮಿಸ್ಟೇಕ್ ಆಯ್ತಾ, 0 ಅಪ್ಲೈ ಮಾಡ್ತಿರೋ ಟ್ಯಾನ್ ಇನ್ವರ್ಸ್. ಓಕೆ, ಡನ್, ಕರೆಕ್ಟ್ ಇದೆ. ಟ್ಯಾನ್ ಇನ್ವರ್ಸ್ ಆಫ್ -2 ಟ್ಯಾನ್ ಇನ್ವರ್ಸ್ ಆಫ್ ಅಲ್ಲ -2 + 2, ಹಂಗೆ +3 -3. ಸೊ ಅಲ್ಲಿಗೆ ಮೈನಸ್ ಆದಮೇಲೆ ಇರುವಂಥ ಟರ್ಮ್ಸ್ ಎಲ್ಲ ಏನಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಸೊ ಲಾಸ್ಟಿಗೆ ನಿಮ್ಮ ಹತ್ರ ಉಳಿಯೋದೇನು ಹೇಳಿ, ಟ್ಯಾನ್ ಇನ್ವರ್ಸ್ ಆಫ್ n+1 ಒಂದೇ ಒಂದು ಟರ್ಮ್ ಉಳಿಯುತ್ತೆ, ಇದೊಂದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0 ಉಳಿಯುತ್ತೆ. ಕರೆಕ್ಟ್ ಅಲ್ಲ? ಸೊ ಆ್ಯಸ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಹೌದಾ? ಯು ಚೆಕ್ ಔಟ್, ಟ್ಯಾನ್ ಇನ್ವರ್ಸ್ ಆಫ್ 0 ಅಂದರೆ 0 ತಾನೆ, ಕರೆಕ್ಟಾ? ಸೊ ದೇರ್ ಫೋರ್ ಏನು ಉಳಿಯುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಅಷ್ಟೇ. ಸೊ ದಟ್ ಈಸ್ ಈಕ್ವಲ್ ಟು π/2. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. π/2 ಎಲ್ಲಿದೆ ನೋಡ್ಕೊಳ್ಳಿ, ಆಪ್ಷನ್ ಎ ಅಲ್ಲಿದೆ.
ಸೊ pi by 2 is the right answer. Coming to question number 3. Question number 3 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Let x1 is greater than or equal to x2 greater than or equal to so on xk greater than or equal to 0 ಅಂದರೆ ಎಲ್ಲ ಪಾಸಿಟಿವ್ ಟರ್ಮ್ಸು. Then limit n tends to infinity x1 power n plus x2 power n plus xk whole power n whole power 1 by n is equal to ಏನಾಗುತ್ತೆ? Question number 3. ಸೊ ಏನು ಕೊಟ್ಟಿದ್ದಾರೆ ನೋಡಿ. ಒನ್ ಬೈ ಎನ್ ಕರೆಕ್ಟಾ? ಸೊ ಇಲ್ಲಿಗೆ ನಾವೇನು ಮಾಡ್ತೀವಿ, x1 ಪವರ್ ಎನ್ ಇದೆಯಲ್ಲ ಅದನ್ನು ಕಾಮನ್ ತೆಗಿತೀವಿ. ಕಾಮನ್ ತೆಗೆದ್ರೆ ಏನಾಗುತ್ತೆ, x1 ಪವರ್ ಎನ್ ಹೋಲ್ ಪವರ್ 1 ಬೈ ಎನ್ ಇತ್ತಾ, ರೈಟ್? ಸೊ ಅದನ್ನು ಕಾಮನ್ ತೆಗೆದ್ರೆ ಅಂದರೆ ಹೋಲ್ ಪವರ್ ಎನ್ ಎರಡಕ್ಕೂ ಅಪ್ಲೈ ಆಗುತ್ತೆ ತಾನೆ. ಇದು ಪ್ರಾಡಕ್ಟಲ್ಲಿ ಬಂದರೆ 1 ಪ್ಲಸ್ x2 ಡಿವೈಡೆಡ್ ಬೈ x1 ಹೋಲ್ ಪವರ್ ಏನಾಗುತ್ತೆ ಎನ್ ಪ್ಲಸ್ ಸೋ ಆನ್, ಅಥವಾ ನೆಕ್ಸ್ಟ್ ಟರ್ಮ್ ಬರೀತೀರಾ x3 ಡಿವೈಡೆಡ್ ಬೈ x1 ಹೋಲ್ ಪವರ್ ಎನ್ ಪ್ಲಸ್ ಸೋ ಆನ್ ಪ್ಲಸ್ xk ಡಿವೈಡೆಡ್ ಬೈ xn ಹೋಲ್ ಪವರ್ ಎನ್. ಟೋಟಲ್ ಪವರ್ ಏನಾಗುತ್ತೆ 1 ಬೈ ಎನ್ ಆಗುತ್ತೆ. ರೈಟ್ ರೈಟ್ ಇದೊಂದು ಚೂರು ಈ ಕಡೆ ಬರಬೇಕಿತ್ತು, ನೋ ಪ್ರಾಬ್ಲಮ್, ಪ್ಲೀಸ್ ಅಡ್ಜಸ್ಟ್ ದಿಸ್. ರೈಟ್ ಎನ್ ಕ್ಯಾನ್ಸಲ್, ಅಲ್ಲಿಗೇನು ಉಳಿತಿಲ್ಲಿ x1 ಉಳಿತು 1 ಪ್ಲಸ್ x2 ಡಿವೈಡೆಡ್ ಬೈ x1 ಹೋಲ್ ಪವರ್ ಎನ್ x3 ಡಿವೈಡೆಡ್ ಬೈ x1 ಹೋಲ್ ಪವರ್ ಎನ್ ಪ್ಲಸ್ ಸೋ ಆನ್ ಪ್ಲಸ್ xk ಡಿವೈಡೆಡ್ ಬೈ xn ಹೋಲ್ ಪವರ್ ಎನ್ ಹೋಲ್ ಪವರ್ 1 ಬೈ ಎನ್. ಕರೆಕ್ಟಾ? ಸೊ ನಿಮಗೊಂದು ರಿಸಲ್ಟ್ ಗೊತ್ತಿರಬೇಕು. ದರ್ ಈಸ್ ಒನ್ ರಿಸಲ್ಟ್ that is nothing but limit n tends to infinity r to the power of n is equal to 0 if ಏನು ಕಂಡೀಷನು r less than 1 ಇದ್ದರೆ. ಕರೆಕ್ಟಾ? ಸೊ ಇದು r ತಾನೆ, r to the power of n. ಇಲ್ಲಿ r less than 1 ಇದೆಯಾ? ಎಸ್. ಯಾಕೆ? ಸಿ ಅವ್ರು ಕೊಟ್ಟಿದ್ದಾರೆ x1 ಗ್ರೇಟರ್ ದ್ಯಾನ್ x2 ಗ್ರೇಟರ್ ದ್ಯಾನ್ x3. ಅಲ್ಲಿಗೆ ಅಂಡರ್ಸ್ಟುಡ್ x2 ಬೈ x1 ಬರೆದ್ರೆ ಲಾರ್ಜರ್ ವ್ಯಾಲ್ಯೂ ಯಾವುದು? ಡಿನಾಮಿನೇಟರ್ ತಾನೆ. ನ್ಯೂಮರೇಟರು ಕಮ್ಮಿ ಇದೆ. ಸೊ ನ್ಯೂಮರೇಟರ್ ಕಮ್ಮಿ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ದರೆ ನಮಗೆ ಆನ್ಸರ್ ಯಾವಾಗಲೂ 0 ಪಾಯಿಂಟ್ ಸಮಥಿಂಗ್ ಬರುತ್ತೆ ತಾನೆ. ಡಿನಾಮಿನೇಟರ್ ಜಾಸ್ತಿ ಇದ್ದಾಗ ಇದು ಡಿವೈಡ್ ಆಗೋದಿಲ್ಲ, ಅವಾಗ 0 ಪಾಯಿಂಟ್ ಸಮಥಿಂಗ್ ತೊಗೊಂಡು ನಾವು ಡಿವೈಡ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ದಿಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಲೆಸ್ ದ್ಯಾನ್ 1. ಸೊ ದೆನ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಲಿಮಿಟ್ n tends to infinity? This one. So you take limit n tends to infinity. As n tends to infinity, this value becomes 0. This value becomes 0. This becomes 0. This becomes 0. Correcta? Alligenu ulittu 1 plus 0 plus 0 plus 0 ಎಷ್ಟೊಂದು 0. 1 to the power of 1 by n. 1 power anything is 1. So therefore ಏನು ಉಳಿತು ಇಲ್ಲಿ ನಿಮಗೆ? x1 into 1 power 1 by n, nothing but x1. So where is x1? x1 is in the option B. Therefore option B is the right answer. Artha aita? Option B is the right answer. Coming to question number 4. Jacobian ಬಗ್ಗೆ ಕೇಳಿದ್ದಾರೆ. Okay, if u is equal to yz by x, v is equal to xz by y, w is equal to xy by z, then Jacobian j uvw with respect to xyz is equal to. So ಇದನ್ನ ಹೇಗೆ ಮಾಡ್ತೀರಾ ಇದನ್ನ? ಸಿ ಏನು ಕೊಟ್ಟಿದ್ದಾರೆ? ಫಂಕ್ಷನ್ ಆಫ್ 3 ವೇರಿಯಬಲ್ ತಾನೆ ಅದು. ಫಂಕ್ಷನ್ ಆಫ್ 3 ವೇರಿಯಬಲ್ಸ್. ಯಾವ್ಯಾವ ವೇರಿಯಬಲ್ಸು? ಕ್ವೆಶನ್ ಪೇಪರ್ ಇಟ್ಕೋಬೇಕು ನೀವು. ಓಕೆ, ದೆನ್ ಸೊ ದಟ್ ಕ್ಲಾಸ್ ಈಸಿಯಾಗಿ ಕಂಪೇರ್ ಮಾಡ್ಬೋದು. ನಾನಿಲ್ಲಿ ಒಂದೇ ವ್ಯೂ ಅಲ್ಲಿ ಕ್ವೆಶನ್ ಪೇಪರು ಇಟ್ಟು ಇದನ್ನು ಮಾಡಿ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನಥಿಂಗ್. ಓಕೆ, ಎನಿವೇಸ್ ಐ ಕ್ಯಾನ್ ಟ್ರೈ ಲೈಕ್ ದಿಸ್. ಐ ಹೋಪ್ ಇಟ್ ಇಸ್ ವಿಸಿಬಲ್ ಫಾರ್ ಯು. ಯಾ, ಸೊ ಫಂಕ್ಷನ್ ಆಫ್ 3 ವೇರಿಯಬಲ್ ಕೊಟ್ಟಿದ್ದಾರೆ, ಹೌದಲ್ಲ? ಎಕ್ಸ್ ವೈ ಝೆಡ್. ಸೊ ಜಕೋಬಿಯನ್ ಏನು ಕೇಳಿದ್ದಾರೆ? ಯು ವಿ ಡಬ್ಲ್ಯೂ ಅಂದರೆ ಯು ಕಾಮ ವಿ ಕಾಮ ಡಬ್ಲ್ಯೂ ಏನು ಡಿಪೆಂಡೆಂಟ್ ವೇರಿಯಬಲ್ ತಾನೆ. ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಯಾವುವು? ಎಕ್ಸ್ ವೈ ಝೆಡ್ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಅದನ್ನು ಹೇಗೆ ಬರ್ಕೊತೀರಾ? ಯು ಎಕ್ಸ್ ಯು ವೈ ಯು ಝೆಡ್, ವಿ ಎಕ್ಸ್ ವಿ ವೈ ವಿ ಝೆಡ್ ಡಿವೈಡೆಡ್ ಬೈ ನೆಕ್ಸ್ಟ್ ರೋ ಡಬ್ಲ್ಯೂ ಎಕ್ಸ್ ಡಬ್ಲ್ಯೂ ವೈ ಡಬ್ಲ್ಯೂ ಝೆಡ್. ಹೌದಾ? ಸೊ ಮಾಡಿರಿ, ಯು ಎಕ್ಸ್ ಯು ವೈ ಯು ಝೆಡ್ ಮಾಡಿ ಏನು ಸಿಗುತ್ತೆ ನಿಮಗೆ?
ಎಸ್ ಯು ವ್ಯಾಲ್ಯೂ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1/x ಇದೆ ತಾನೆ, -1/x². ಸೊ yz ಡಿವೈಡೆಡ್ ಬೈ x² ಮೈನಸ್ ಅದು ಕೂಡ ಯು ವೈ ಅಂದರೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ ಯುನ ವೈ ಎಲ್ಲಿದೆ ಇಲ್ಲಿದೆ, z/x ಕಾನ್ಸ್ಟೆಂಟ್ ತಾನೆ, y ಇದು ಬರೀ 1 ಬರುತ್ತೆ ಡಿಫ್ರೆನ್ಸಿಯೇಷನ್. ಸೊ ಯು ವಿತ್ ರೆಸ್ಪೆಕ್ಟ್ ಟು z ಮಾಡಿದ್ರೆ z ಇನ್ ವ್ಯಾಲ್ಯೂ 1 ಬರುತ್ತೆ, y/x ಉಳಿಯುತ್ತೆ. ಕರೆಕ್ಟಾ? ನೆಕ್ಸ್ಟ್ ಹಾಗೆ ಸಿಮಿಲರ್ಲಿ vx vy ಮಾಡಿ vxಗೆ ಏನು ಬರುತ್ತೆ z/y, vyಗೆ ಏನು ಬರುತ್ತೆ xz/y², ನೆಕ್ಸ್ಟ್ x/y. ಹಾಗೆ w ಮಾಡಿ w ವಿತ್ ರೆಸ್ಪೆಕ್ಟ್ ಟು x ಅಂದರೆ y y/z ಅಲ್ಲ, ಅದು y/z x/z ಮೈನಸ್ xy/z² ಬರುತ್ತೆ. ಕರೆಕ್ಟಾ? ಟ್ರೈ ಮಾಡಿ ನೀವಾಗೆ. ರೈಟ್, ಈಗ ಇದನ್ನು ಡಿಟರ್ಮಿನೆಂಟ್ ಕಂಡುಹಿಡಿದ್ರೆ ಏನಾದರೂ ಕಾಮನ್ ತೆಗಿಬೋದಾ? x y y z. ಓಕೆ, ಡನ್. ವಿ ಕ್ಯಾನ್ ಟೇಕ್ ಕಾಮನ್ ಫ್ರಮ್ ಫಸ್ಟ್ ರೋ. ಯು ಕ್ಯಾನ್ ಟೇಕ್ 1/x ಕಾಮನ್, ಫ್ರಮ್ ಸೆಕೆಂಡ್ ರೋ ಯು ಕ್ಯಾನ್ ಟೇಕ್ 1/y, ಫ್ರಮ್ ಥರ್ಡ್ ರೋ 1/z. ಮೂರನ್ನು ಪ್ರಾಡಕ್ಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿಗೆ ಈಸ್ ಈಕ್ವಲ್ ಟು 1/x y z. ಹೌದು ತಾನೆ? 1/x ಇಂಟು 1/y ಇಂಟು z ಬರೆದಾಗ ಸೊ ಏನು ಉಳಿಯುತ್ತೆ -z ಡಿವೈಡೆಡ್ ಬೈ x z y. ನೆಕ್ಸ್ಟ್ z ಮೈನಸ್ xz/y. ನೆಕ್ಸ್ಟ್ ಇದೇನು ಉಳಿಯುತ್ತೆ x ಅಷ್ಟೇ. ನೆಕ್ಸ್ಟ್ 1/z ಕಾಮನ್ ಹೋದರೆ y ಉಳಿಯುತ್ತೆ, x ಉಳಿಯುತ್ತೆ, ಮೈನಸ್ xy/z ಉಳಿಯುತ್ತೆ. ಫೈಂಡ್ ದ ಡಿಟರ್ಮಿನೆಂಟ್. ಇಟ್ ಈಸ್ ವೆರಿ ಈಸಿ ಆ್ಯಕ್ಚುಲಿ. ಟ್ರೈ ಟು ಫೈಂಡ್. ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಬಟ್ ಟ್ರೈ ಇಟ್. ಓಕೆ, ಸೊ -yz/x ಇಂಟು ಇದು ಮೈನಸ್ ಇಂಟು ಮೈನಸ್ ಪ್ಲಸ್ x² yz ಡಿವೈಡೆಡ್ ಬೈ yz ಮೈನಸ್ x². ಕರೆಕ್ಟಾ? ಮೈನಸ್ z ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ z ಇದಕ್ಕೆ ಮಲ್ಟಿಪ್ಲೈ ಆಗಿ ಕಟ್ ಆಗುತ್ತಾನೆ. ರೈಟ್, ಹಿಂಗೆ ತಾನೆ ನೀವು ಡಿಟರ್ಮಿನೆಂಟ್ ಕಂಡುಹಿಡಿಯೋದು. ಇಂಟು z ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳಿಯುತ್ತೆ -xy ಮೈನಸ್ xy ಇದು. ನೆಕ್ಸ್ಟು ಪ್ಲಸ್ ಏನು ಉಳಿಯುತ್ತೆ ಹೇಳಿ y ಇಂಟು ರಿಮೂವ್ ಮಾಡಿ ಇಷ್ಟನ್ನು, ಏನು ಉಳಿಯುತ್ತೋ ಇಷ್ಟು. ಈಗ x ಇಂಟು z ಮೈನಸ್ ಇದನ್ನು ಮಾಡಿದ್ರೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ y ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ನೋಡಿ xz ಮೈನಸ್ ಇಲ್ಲಿ ಆಲ್ರೆಡಿ ಇನ್ನೊಂದು ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಅಗೇನ್ ಇಟ್ ಬಿಕಮ್ಸ್ xz. ಕರೆಕ್ಟ್ ಅಲ್ಲ? ಇದು ನೋಡಿ yz ಕ್ಯಾನ್ಸಲ್, x² ಮೈನಸ್ x² ಏನಾಗುತ್ತೆ 0 ಇಂಟು ಎನಿಥಿಂಗ್ 0. ಸೊ ಅಲ್ಲಿಗೆ ಈ ಹೋಲ್ ಟರ್ಮ್ ಏನಾಗುತ್ತೆ ಹೇಳಿ ನಿಮ್ಮದು 0 ಆಗಿಬಿಡುತ್ತೆ. ಸೊ ಅದನ್ನು ಬಿಟ್ಟು ಹಾಕಿ. ನೆಕ್ಸ್ಟ್ ಏನು xy 2xy ವಿತ್ ಮೈನಸ್ ಸೈನ್, ಇಲ್ಲೂ ಮೈನಸ್ ಸೈನ್. ಸೊ ಅದೇನಾಗುತ್ತೆ 1/xyz 2xyz. ಕರೆಕ್ಟ್ ತಾನೆ? -2 ಇದೇನಾಗುತ್ತೆ ಇಷ್ಟು -2xy ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು xyz ಅದನ್ನು ಬರ್ತಿರೋದು. xz ಪ್ಲಸ್ xz 2xz. ಅಗೇನ್ y ಇದೆ, ಸೊ 2xyz. ಅಲ್ಲಿಗೆ ಏನಾಗುತ್ತೆ ಇಲ್ಲಿ ನೋಡಿ 2 + 2 4xyz ಡಿವೈಡೆಡ್ ಬೈ xyz ಇದೆ. ಕ್ಯಾನ್ಸಲ್ ಮಾಡಿ ಈಸ್ ಈಕ್ವಲ್ ಟು 4. ಇದು ಆಪ್ಷನು ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಡನ್. ಸೊ ನೆಕ್ಸ್ಟ್ ಕಮಿಂಗ್ ಟು ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ಏನು ಕೊಟ್ಟಿದ್ದಾರೆ ನೋಡಿ. ಕ್ವೆಶನ್ ನಂಬರ್ 5 ಇದು ನಿಮ್ಮ ಪಿ ಯು ಕಾನ್ಸೆಪ್ಟು. ವೆರಿ ಈಸಿ. ಸಿ ಹಿಯರ್ the number of different committees of 5 members that can be formed from set of 8 members. ಸೊ ಏನು ಪರ್ಮುಟೇಷನ್ ಕಾಂಬಿನೇಷನ್ ಓದಿದ್ದೀರಾ ತಾನೆ. ಸೊ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ನೀವು ಓದಿದ್ದೀರಾ 8C5 ಈಸ್ ಈಕ್ವಲ್ ಟು ಲಾಂಗ್ ಆಗುತ್ತೆ ಅಂತಂದರೆ ಇನ್ನೊಂದು ಫಾರ್ಮುಲಾ ಇದೆ ಅಲ್ಲ, NCR ಈಸ್ ಈಕ್ವಲ್ ಟು NCN-R. ಸೊ 8C5 ಈಸ್ ಈಕ್ವಲ್ ಟು ಯು ಕ್ಯಾನ್ ರೈಟ್ 8C 8 - 5 ವಿಚ್ ಈಸ್ ಈಕ್ವಲ್ ಟು 8C3. ಈಗ ಈಸಿ ಆಗುತ್ತಾ? 8 ಇಂಟು 7 ಇಂಟು 6 ಡಿವೈಡೆಡ್ ಬೈ 3 ಇಂಟು 2 ಇಂಟು 1 3 2 6 6 8 7 56. ಇದು ಆಪ್ಷನು ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 6. ಇಫ್ ಎ ಆ್ಯಂಡ್ ಬಿ ಆರ್ ಟು ಡಿಸ್ಟಿಂಕ್ಟ್, ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಪ್ಲೀಸ್ ಲೆಟ್ ಮೀ ನೋ. ಓಕೆ, ದಿಸ್ ಇಸ್ ಆಲ್ಸೋ ವೆರಿ ಬೇಸಿಕ್ ಕಾನ್ಸೆಪ್ಟ್. ಸೊ ಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. Question number 7. Let G be a finite. ಏನು ಕೊಟ್ಟಿದ್ದಾರೆ ನೋಡಿ. Sorry, I didn't show this. You take out 6th question, then 7th question. Let G be a finite non-trivial cyclic group. Then number of normal subgroups of G is. ಅಲ್ಲಿಗೆ ಏನಾಗುತ್ತೆ ಹೇಳಿ. ಏನು ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ G ಅನ್ನೋದನ್ನು ಅವ್ರೇನು ಮಾಡಿದ್ದಾರೆ ನಾನ್
ಟ್ರಿವಿಯಲ್ಲು ಫೈನೈಟ್ ಕೊಟ್ಟಿದ್ದಾರೆ ಹೌದಲ್ಲ. ಸೊ ನಾನ್ ಟ್ರಿವಿಯಲ್ ಪ್ಲಸ್ ಫೈನೈಟು ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಂಡೀಷನ್ ಏನು, ಸೈಕ್ಲಿಕ್ ಗ್ರೂಪ್. ಕರೆಕ್ಟಾ? ಸೈಕ್ಲಿಕ್ ಗ್ರೂಪ್ ಬೇರೆ ಕೊಟ್ಟಿದ್ದಾರೆ ಹೌದಲ್ಲ. ಸೊ ಏನು ಮಾಡ್ತೀರಾ, ಆರ್ಡರ್ ಆಫ್ ಜಿ ಫೈನೈಟು ಅಂತಂದರೆ ಎನ್ ಹೌದಾ. ನೆಕ್ಸ್ಟ್ ಜಿ ಈಸ್ ಸೈಕ್ಲಿಕ್. ಸೊ ಕೆನ್ ವಿ ಟೇಕ್ ಸಮ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ನಾರ್ಮಲ್ ಸಬ್ ಗ್ರೂಪ್ ಬರುತ್ತೋ ಇಲ್ಲೋ ಅನ್ನೋದ್ರ ರಿಲೇಟೆಡ್ ಎಕ್ಸಾಂಪಲ್ ನೋಡೋಣವಾ. ಸೊ ಏನು ಮಾಡೋಣ, ಯಾವ್ದು ತೊಗೊತೀರ ಎಕ್ಸಾಂಪಲ್ಲು? ಎಸ್ Z6 ಟ್ರೈ ಮಾಡಿ. Z6 ಇಟ್ ಈಸ್ ಸೈಕ್ಲಿಕ್ ತಾನೆ. ಸೊ ಇದಕ್ಕೆ ನಂಬರ್ ಆಫ್ ಸಬ್ ಗ್ರೂಪ್ಸ್ ಇಸ್ ಈಕ್ವಲ್ ಟು ಏನು ಬರೀತೀರಾ, ನಂಬರ್ ಆಫ್ ಪಾಸಿಟಿವ್ ಡಿವೈಸರ್ಸ್ ತಾನೆ. ಪಾಸಿಟಿವ್ ಡಿವೈಸರ್ಸ್ ಆಫ್ 6 ಎಷ್ಟಿದೆ ಪಾಸಿಟಿವ್ ಡಿವೈಸರ್ಸ್ 6ಗೆ? 1 2 3 6. ಸೊ 4 ಪಾಸಿಟಿವ್ ಡಿವೈಸರ್ಸ್ ಡನ್. ಸೊ ನಂಬರ್ ಆಫ್ ಸಬ್ ಗ್ರೂಪ್ಸ್ ಎಷ್ಟಿದಾವೆ, ದಟ್ ಈಸ್ ಈಕ್ವಲ್ ಟು 4th ಅಂತ ರೈಟ್. ಸೊ ಅವರು ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಈಗ ಅಬ್ಸರ್ವ್ ಮಾಡಿ. ನಾವು ಕರೆಕ್ಟ್ ಕಂಡೀಷನಿಗೆ ತೊಗೊಂಡು ಒಂದು ಎಕ್ಸಾಂಪಲ್ ಸೈಕ್ಲಿಕ್ ಕರೆಕ್ಟಾಗಿ ತೊಗೊಂಡಿದ್ದೀವಿ. ಇಲ್ಲೇನು ಹೇಳಿದ್ದಾರೆ, ದ ನಂಬರ್ ಆಫ್ ದಿ ನಾರ್ಮಲ್ ಸಬ್ ಗ್ರೂಪ್ ಆಲ್ವೇಸ್ ಈಕ್ವಲ್ ಟು ಆರ್ಡರ್ ಆಫ್ ಗ್ರೂಪ್ ಅಂತ ಕೊಟ್ಬಿಟ್ಟಿದ್ದಾರೆ. ಆರ್ಡರ್ ಆಫ್ ಗ್ರೂಪ್ ಏನಿಲ್ಲಿ 6 ತಾನೆ, ಈಕ್ವಲ್ ಬಂದಿದೆಯಾ? ಇಲ್ಲ ತಾನೆ. ಸೊ ದೇರ್ ಫೋರ್ ಆಪ್ಷನ್ ಎ ಡಿಸ್ಕಾರ್ಡ್. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಆಲ್ವೇಸ್ 2 ಅಂತ ಕೊಟ್ಟಿದ್ದಾರೆ. 2 ಬಂದಿದೆಯಾ? ಇಲ್ಲ. ಆಲ್ವೇಸ್ 1 ನೋ. ದೇರ್ ಫೋರ್ ಓನ್ಲಿ ಬಿ ಆಪ್ಷನ್ ಕ್ಯಾನ್ ಬಿ ಕರೆಕ್ಟ್. ಸೊ ಬಿ ಆಪ್ಷನ್ ಏನು ಹೇಳ್ತಾ ಇದೆ ನೋಡಿ, ನಂಬರ್ ಆಫ್ ನಾರ್ಮಲ್ ಸಬ್ ಗ್ರೂಪ್ಸ್ ಈಸ್ 2 ಇಫ್ ದ ಆರ್ಡರ್ ಆಫ್ ದ ಗ್ರೂಪ್ ಈಸ್ ಪ್ರೈಮ್ ಇದ್ದರೆ 2 ಅಷ್ಟೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಿಮಗೆ ಗೊತ್ತು ತಾನೆ. ಸೊ ಆರ್ಡರ್ ಆಫ್ ದಿ ಪ್ರೈಮ್ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಈಸ್ ಏನಾಗುತ್ತೆ ಹೇಳಿ, ಈಸ್ ಈಕ್ವಲ್ ಟು ಪ್ರೈಮ್ ಬರುತ್ತೆ. ಸೊ ಇದಕ್ಕೆ ಪಾಸಿಟಿವ್ ಡಿವೈಸರ್ಸ್ ಅಂದರೆ 1 ಮತ್ತು ಪಿ ಮೀನ್ಸ್ ದ ಗ್ರೂಪ್ ಇಟ್ ಸೆಲ್ಫ್ ಆ್ಯಂಡ್ ಸಿಂಗಲ್ಟನ್ 0 ಬರುತ್ತೆ ತಾನೆ. ಸೊ ಎರಡೇ ತಾನೆ ಬರ್ತಿರೋದು. ಸೊ ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ZP ಈಸ್ ಈಕ್ವಲ್ ಟು ಟೌ ಆಫ್ P ಈಸ್ ಈಕ್ವಲ್ ಟು 2. ಅರ್ಥ ಆಯ್ತಾ? ಸೊ ದೇರ್ ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ. ಸೊ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8, ನಂಬರ್ ಆಫ್ 5 ಸಿಲ್ವರ್ ಸಬ್ ಗ್ರೂಪ್ಸ್ ಆಫ್ ದ ಸಿಮೆಟ್ರಿಕ್ ಗ್ರೂಪ್ S5 ಆನ್ 5 ಸಿಂಬಲ್ಸ್ ಈಸ್. ಏನಾಗುತ್ತೆ ರೀ, 5 ಸಿಂಬಲ್ಸ್ ಕೊಟ್ಟಿದ್ದಾರೆ. ಓಕೆ, ಲೆಟ್ ಅಸ್ ಟ್ರೈ. ಕ್ವೆಶ್ಚನ್ ನಂಬರ್ 8. ಸೊ ನಂಬರ್ ಆಫ್ 5 ಸಿಲ್ವರ್ ಗ್ರೂಪ್ ಕೇಳಿದಾರಲ್ಲ. ಸೊ ಆರ್ಡರ್ ಆಫ್ S5 ಏನಾಗುತ್ತೆ, 5 ಫ್ಯಾಕ್ಟೋರಿಯಲ್ ವಿಚ್ ಇಸ್ ಈಕ್ವಲ್ ಟು 120. ಕರೆಕ್ಟ್ ತಾನೆ? ಆರ್ಡರ್ ಆಫ್ S5. ಸೊ ಇದಕ್ಕೆ ಆರ್ಡರ್ ಆಫ್ ದಿ 5 ಸಿಲ್ವರ್ ಸಬ್ ಗ್ರೂಪಿಗೆ ಏನಾಗುತ್ತೆ ಆರ್ಡರು, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ 5 power 1 ಡಿವೈಡ್ಸ್ 120. ಎಸ್ ಆರ್ ನೋ? ಡನ್. 5 power 2 ಡಿವೈಡ್ಸ್ 120 ಮೀನ್ಸ್ 5 ಸ್ಕ್ವೇರ್ ಅಂದರೆ ಎಷ್ಟು, 25 ಡಿವೈಡ್ ಮಾಡುತ್ತೇನೆ ರೀ 120 ಇಲ್ಲ ತಾನೆ. ಸೊ ನಾಟ್. ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು 5 power 1 ಆಗುತ್ತೆ. ಓಕೆ. ಸೊ ದೆನ್ ವಾಟ್ ಯು ನೋ, ಒನ್ ಪಾಯಿಂಟ್ ಕಲ್ತಿರ್ತಾರೆ. ಏನು ಹೇಳಿ, ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್, ಇದು ಪ್ರೈಮ್ ನಂಬರ್ ತಾನೆ. ಸೊ ಪ್ರೈಮ್ ಆರ್ಡರ್ ಈಸ್, ಯು ಹ್ಯಾವ್ ಲರ್ನ್ ದಿಸ್ ಥಿಂಗ್, ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಈಸ್ ಸೈಕ್ಲಿಕ್. ದೇರ್ ಫೋರ್ ಇದೇನಿದೆಯಲ್ಲ 5 ಸಿಲ್ವೋ ಸಬ್ ಗ್ರೂಪ್ ಏನಾಗುತ್ತೆ ಹೇಳಿ, ಅದರದ್ದು ಆರ್ಡರ್ ಪ್ರೈಮ್ ಇದೆ. ಸೊ ದೇರ್ ಫೋರ್ ದಟ್ ಈಸ್ ಸೈಕ್ಲಿಕ್ ಆಗುತ್ತೆ. ಸೊ ನಮಗೆ ಇನ್ನೂ ಒಂದು ಫಾರ್ಮುಲಾ ಗೊತ್ತಿದೆ. ಏನು ಹೇಳಿ, ನಂಬರ್ ಆಫ್ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ D in any finite group G is equal to number of elements of order D whole divided by 5 of D, right? ಇದು ನೆನ್ಪಿಟ್ಕೋಬೇಕು ನೀವು. ಓಕೆ. ಸೊ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಆರ್ಡರ್ ಡಿ ಅಲ್ಲಿ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮಾಡ್ಬೋದಾ? ಏನು ಬರುತ್ತೆ ಅವಾಗ, 5 into 4 into 3 into 2 into 1 divided by 5 gone, 4 3 12 12 24. ಇದೇನು ನಂಬರ್ ಆಫ್ ಎಲಿಮೆಂಟ್ಸ್ ಹೌದಾ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ ಡಿ ತಾನೇ ಸಿಕ್ಕಿರೋದು ಈ ವ್ಯಾಲ್ಯೂ, ಡಿವೈಡೆಡ್ ಬೈ 5 of D ಅಂದರೆ ಎಷ್ಟು ಬರುತ್ತೆ, ಈಗ ತಾನೇ ಹೇಳಿದ್ನಲ್ಲ 5 of D ಅಂದರೆ ಏನು ಹೇಳಿ, 5 of 5 ಏನಾಗುತ್ತೆ, 5 minus 1 is equal to 4 ಬರುತ್ತೆ. ಸೊ 4 1s 4 6. ಸೊ ವಾಟ್ ಈಸ್ ದಿ ಆನ್ಸರ್,
is equal to 6 ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೀವು ಬೇಕಿದ್ರೆ ಇದು ಯಾವುದು ಸಿಲ್ವಾ ಥರ್ಡ್ ಥಿಯರಮ್ ಬರುತ್ತಲ್ಲ ಅದನ್ನು ಬೇಕಿದ್ರೆ ಯೂಸ್ ಮಾಡಿ ಮಾಡ್ಬೋದು. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದ್ಯಾಟ್. ಕಮಿಂಗ್ ಟು ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ ನೋಡಿ. ಲೆಟ್ ಜಿ ಬಿ ಅ ಗ್ರೂಪ್ ಆಫ್ ಆರ್ಡರ್ 27 ದೆನ್ ಏನಾಗುತ್ತೆ ಅಂತ ಏನು ಕೊಟ್ಟಿದ್ದಾರೆ. ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು 27 ವಿಚ್ ಇಸ್ ನಥಿಂಗ್ ಬಟ್ 3 ಕ್ಯೂಬ್. ಎಸ್ ಆರ್ ನೋ? ರೈಟ್. ಸೊ ನಾವು ಏನು ಹೇಳ್ಬೋದು ಈಗ, 3 ಕ್ಯೂಬ್ ಪ್ರೈಮ್ ಆರ್ಡರ್ ಅಂತೂ ಬರ್ತಿಲ್ಲ ಅದು. ಇಲ್ಲಾಂದರೆ ನಮಗೆ ಏನು ರಿಸಲ್ಟ್ ಗೊತ್ತು ನೋಡಿ. ವಾಟ್ ಕ್ಯಾನ್ ಯು ಸೇ ಆರ್ಡರ್ ಆಫ್ ಜಿ ಇಲ್ಲಿ ನೋಡಿ. ಈಸ್ ಆಲ್ವೇಸ್ ಸೈಕ್ಲಿಕ್ ಆಗುತ್ತಾ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಸಿ ಆಪ್ಷನ್ ಸೈಕ್ಲಿಕ್ ಆಗುತ್ತೇನ್ರಿ? ಇಲ್ಲ ತಾನೆ. ನಾನು ಈ ರೀತಿ ಬರ್ಕೊಂಡ್ಬಿಟ್ರೆ ಯು ಅಬ್ಸರ್ವ್ ದಿಸ್ ಒನ್. ಈಸ್ ಇಟ್ ಪಾಸಿಬಲ್? ಇಷ್ಟೊಂದು ಬೇಡ, ಹಿಂಗೆ ಬರ್ಕೊಳ್ರಿ. ಸೈಕ್ಲಿಕ್ ಆಗುತ್ತಾ ಇದು? ನಾಟ್ ಪಾಸಿಬಲ್, ರೈಟ್? ಇಟ್ ಈಸ್ ವಾಟ್ 3 into 27. ಸೊ ವಾಟ್ ಈಸ್ ದಿ ಜಿ ಸಿ ಡಿ? GCD of 3, 9 is equal to 3, not equal to 1. GCD 1 ಬಂದಿದ್ರೆ cyclic ಬರಲಿಲ್ಲ, right? So therefore not cyclic. Next ಇನ್ನೇನು ಹೇಳ್ಬೋದ್ರಿ? G always has a quotient group of order 9. G is always abelian. Always abelian ಹೇಳ್ಬೋದಾ? ಥಿಂಕ್ ಮಾಡಿ. Can we say it is always abelian? ನಾಟ್ ಪಾಸಿಬಲ್ ತಾನೆ. ಯಾಕೆ ಹೇಳಿ? ಆಲ್ವೇಸ್ ಅಬಿಲಿಯನ್ ಹೇಳೋಕ್ಕೆ ಕೌಂಟರ್ ಎಕ್ಸಾಂಪಲ್ ಏನು ಕೊಡ್ಬೋದು ಹೇಳಿ? ಬಿ ಅಬಿಲಿಯನ್ ಆಗಬಾರ್ದು. ಎಸ್, ಕೆನ್ ಯು ಗಿವ್ ದಿ ಹೈಸನ್ ಗ್ರೂಪ್ ಎಕ್ಸಾಂಪಲ್? ಹೈಸನ್ ಗ್ರೂಪ್ ಓವರ್ Z3 ಅದೇನು 3x3 ಮ್ಯಾಟ್ರಿಕ್ಸ್ ಅಂತ ಬರುತ್ತೆ ನೋಡಿ. 3x3 ಮ್ಯಾಟ್ರಿಕ್ಸ್ ವೇರ್ ಆಲ್ ದ diagonal are 1 1 1 and upper diagonals are also 1 and lower diagonals are enta 0 0 0. ಇದೇನಾಗುತ್ತೆ ನಿಮ್ಮದು? ಇದೇನಾಗುತ್ತೆ ಹೇಳಿ? ಅಡಿಷನ್ ಮಾಡ್ಯೂಲ್ 3 ಅಲ್ಲಿ ಇದು ನಾನ್ ಅಬಿಲಿಯನ್ ಗ್ರೂಪ್ ಆಗಿಬಿಡುತ್ತೆ. ಬಟ್ ಆರ್ಡರ್ ಏನಿದೆ 27 ಇದೆ. ಸೊ ಒಂದು ಕೌಂಟರ್ ಎಕ್ಸಾಂಪಲ್ ಸಿಗ್ತಾ? ಬಿನ ಕೂಡ ನಾನೇನು ಮಾಡ್ಬೋದು? ಡಿಸ್ಕಾರ್ಡ್ ಮಾಡ್ಬೋದು. ಅಥವಾ ಒನ್ ಮೋರ್ ಏನು, ನೀವು ನೋಟ್ ಪಾಯಿಂಟ್ ಓದಿರ್ತೀರ ನೋಡಿ. ಏನು ಹೇಳಿ? ಎನಿ ಗ್ರೂಪ್ ಆಫ್ ಪ್ರೈಮ್ ಆರ್ಡರ್ ಇದ್ದರೆ ಸೈಕ್ಲಿಕ್ ಆಗುತ್ತೆ, ಕರೆಕ್ಟ್ ಅಲ್ಲ? ಆ್ಯಂಡ್ ಎನಿ ಗ್ರೂಪ್ ಆಫ್ ಆರ್ಡರ್ ಆಫ್ ಜಿ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇದ್ದರೆ ಅದೇನಾಗುತ್ತೆ? ಎಬಿಲಿಯನ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂಬ್ ಇಟ್ ನೀಡ್ ನಾಟ್ ಬಿ. ಓಕೆ, ಅಬಿಲಿಯನ್ ಆಗಬಹುದು, ಆಗದೇನೂ ಇರ್ಬೋದು. ನೀಡ್ ನಾಟ್ ಬಿ ಎಬಿಲಿಯನ್, ಕರೆಕ್ಟಾ? ಸೊ ದೇರ್ ಫಾರ್ ಬಿ ಕೂಡ ಡಿಸ್ಕಾರ್ಡ್ ಆಯಿತು. ನೆಕ್ಸ್ಟು ಕಮಿಂಗ್ ಟು ಆಪ್ಷನ್ ಎ. ಆಪ್ಷನ್ ಎ ಟ್ರೂ ಆಗುತ್ತಾ? ಎಸ್, ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಯಾಕೆ ಹೇಳಿ? ಆಪ್ಷನ್ ಎ ಯಾವುದನ್ನು ಯೂಸ್ ಮಾಡಿ ಹೇಳ್ಬೋದು? ಕೌಶಿ ಥಿಯರಮ್ ಗೊತ್ತಲ್ಲ? ಕೌಶಿಸ್ ಥಿಯರಮ್ನ ಯೂಸ್ ಮಾಡಿ ಹೇಳ್ರಿ. ಏನು ಹೇಳಿ? ಎ ಗ್ರೂಪ್ ಆಫ್ ಆರ್ಡರ್ 27 ಮೀನ್ಸ್ ಆಫ್ ಪ್ರೈಮ್ ಆರ್ಡರ್, ಪವರ್ ಆಫ್ ಪ್ರೈಮ್ ಇದ್ದಾಗ ಮಸ್ಟ್ ಹ್ಯಾವ್ ಆನ್ ಎಲಿಮೆಂಟ್ ಆಫ್ ಆರ್ಡರ್ 9. ರೈಟ್? ಪಾಸಿಬಲ್ ತಾನೆ? ಸಿ ಕೋಶಂಟ್ ಗ್ರೂಪಿಂದ ನೀವು ಗೊತ್ತು ನಿಮಗೆ. ಆರ್ಡರ್ ಆಫ್ ಜಿ ಪವರ್ H ಇಸ್ ಈಕ್ವಲ್ ಟು 9 ಅಂತ ಅಂದರೆ ಆರ್ಡರ್ ಆಫ್ ಜಿ ಡಿವೈಡೆಡ್ಸ್ ಬೈ ಆರ್ಡರ್ ಆಫ್ H ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ H ಇಸ್ ಈಕ್ವಲ್ ಟು ಏನು ಬರಿಬೋದು ಹೇಳಿ? 27 ಬೈ ಆರ್ಡರ್ ಆಫ್ H ಇಸ್ ಈಕ್ವಲ್ ಟು 9. ಸೊ ಇದು 9 1 9 3 ಇಸ್ ಆರ್ಡರ್ ಆಫ್ H ಏನು ಬಂತು? 3 ತಾನೆ? ಎಸ್ ಆರ್ ನೋ? ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಹ್ಯಾಸ್ ದ ಎಲಿಮೆಂಟ್ ಆಫ್ ಆರ್ಡರ್ ಪಿ ಅಂತ ಒಂದು ರಿಸಲ್ಟ್ ಗೊತ್ತು ತಾನೆ? ಅದ್ರ ಬೇಸ್ ಮೇಲೆ ನಾವು ಹೇಳ್ಬೋದು. ನೆಕ್ಸ್ಟ್ ಪಿ ಸ್ಕ್ವೇರ್ ಡಿವೈಡ್ಸ್ ಪಿ, ದೆನ್ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂಬ್ ಆ್ಯಸ್ ಎ ಕೋಶಂಟ್ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಅದ್ರ ಬೇಸ್ ಮೇಲೆ ನೀವು ಆಟೋಮೆಟಿಕಲಿ ಹೇಳ್ಬೋದು, ರೈಟ್? ಸೊ ಯಾವುದಾದ್ರೂ ಗ್ರೂಪಲ್ಲಿ ಪಿ ಕ್ಯೂಬ್ ದಟ್ ಡಿವೈಡ್ಸ್ ಪಿ, ಏನು ಹೇಳ್ತಾ ಇದ್ದೀನಿ ನಾನು? ಪಿ ಕ್ಯೂ ಡಿವೈಡೆಡ್ ಬೈ ಪಿ ಅಂದರೆ ಪಿ ಸ್ಕ್ವೇರ್. ಓಕೆ. ಸೊ ಎನಿ ಗ್ರೂಪ್ ಆಫ್ ಆರ್ಡರ್ ಪಿ ಕ್ಯೂಬ್ ಇರುತ್ತಲ್ಲ, ದಟ್ ವಿಲ್ ಆಲ್ವೇಸ್ ಹ್ಯಾವ್ ದಿ ಕೋಶಂಟ್ ಗ್ರೂಪ್ ಆಫ್ ಆರ್ಡರ್ ಪಿ ಸ್ಕ್ವೇರ್. ಸೊ ಪಿ ಸ್ಕ್ವೇರ್ ಮೀನ್ಸ್ 3 ಸ್ಕ್ವೇರ್, ಅಲ್ಲಿಗೆ 9. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10 ಏನು ಹೇಳ್ತಾ ಇದೆ ನೋಡಿ? ಕ್ವೆಶನ್ ನಂಬರ್ 10 ಏನಿದೆ? ದ ಕೌಶಿ ಪ್ರಾಡಕ್ಟ್ ಆಫ್ ದ ಸೀರೀಸ್ ವಿತ್ ಇಟ್ ಸೆಲ್ಫ್. ಕೌಶಿ ಪ್ರಾಡಕ್ಟ್ ಜನರಲಿ ಪ್ರಾಡಕ್ಟ್ ವಿತ್ ಇಟ್ ಸೆಲ್ಫ್ ಅಂತ ಹೇಳಿದ್ದಾರೆ ಅಷ್ಟೇ. ಸಿ summation n is equal to 1 to infinity minus 1 whole power n minus 1 divided by into
ಸಮೇಷನ್ n ಈಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ -1 ಹೋಲ್ ಪವರ್ n - 1 ಡಿವೈಡೆಡ್ ಬೈ n. ಏನಾಗುತ್ತೆ ಹೇಳಿ? ಕ್ಲಿಯರ್ಲಿ ಇದು ಕನ್ವರ್ಜೆಂಟ್ ಆಗ್ತಿದೆಯಾ? ಯಾವುದರಿಂದ? ಲೆಬ್ನಿಸ್ ಥೆರಮ್, ಹೌದಾ? ಲೆಬ್ನಿಸಿಂದ ಇದು ಕೂಡ ಕನ್ವರ್ಜೆಂಟ್ ಆಗ್ತಿದೆಯಾ? ಸೊ ಐ ಟೋಲ್ಡ್ ಯು ಇನ್ ಅರ್ಲಿಯರ್ ಕ್ಲಾಸಸ್, ಪ್ರಾಡಕ್ಟ್ ಆಫ್ ಕನ್ವರ್ಜೆಂಟ್ ಇಂಟು ಕನ್ವರ್ಜೆಂಟ್ ಇದ್ರೆ ಇಲ್ಲೇನು ಸೀರೀಸ್ ಬರುತ್ತಲ್ಲ ಅದು ಕೂಡ ಏನಾಗುತ್ತೆ? ಕನ್ವರ್ಜೆಂಟ್ ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಕಮ್ ಟು ಕ್ವಶನ್ ನಂಬರ್ 11 ಏನು ಹೇಳ್ತಾ ಇದೆ ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 11, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಫಾಲ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ 3 ಕರೆಕ್ಟ್ ಇದಾವೆ, ಒಂದು ಫಾಲ್ಸ್ ಇದೆ. ಬಿ ಅಂತೂ ಡೈರೆಕ್ಟ್ ನೀವೇ ಹೇಳ್ಬೋದು, ಏನು? ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ಕನೆಕ್ಟೆಡ್, ಟ್ರೂ, ರೈಟ್. ಆ್ಯಂಡ್ ಕ್ಯೂ ಈಸ್ ನಾಟ್ ಕನೆಕ್ಟೆಡ್, ಕರೆಕ್ಟ್ ಅಲ್ಲ? ಕ್ಯೂ ಮತ್ತು ನ್ಯಾಚುರಲ್ ನಂಬರ್ಸ್ ಇವೆಲ್ಲ ನಾಟ್ ಕನೆಕ್ಟೆಡ್, ವಿ ನೋ ಇಟ್. ನೆಕ್ಸ್ಟು, ಎವ್ರಿ ಕಾನ್ವೆಕ್ಸ್ ಸಬ್ಸೆಟ್ ಆಫ್ ಆರ್ ಈಸ್ ಕನೆಕ್ಟೆಡ್, ಎಸ್ ಆರ್ ನೋ? ಎಸ್ ಆರ್ ನೋ? ಅದು ಕೂಡ ಟ್ರೂ ಆಗುತ್ತೆ. ಯಾಕೆ ಹೇಳಿ? ನಮಗೆ ಗೊತ್ತಿದೆ ಒಂದು ರಿಸಲ್ಟ್, ಏನು ಹೇಳಿ? ಕಾನ್ವೆಕ್ಸ್ ಇಂಪ್ಲೈಸ್ path connected. If it is path connected, it implies connected. So definitely I can say convex is connected. So option D is also true. Then only option A remains and option A is false. Okay. So therefore answer is option A. Next, question number 12 ಏನು ಕೊಟ್ಟಿದ್ದಾರೆ ನೋಡಿ. Which of the following is a metric on R? ಅಂದರೆ ಮೆಟ್ರಿಕ್ ಸ್ಪೇಸ್ ಡೆಫಿನೇಷನ್ ಗೊತ್ತಲ್ಲ. ಮೆಟ್ರಿಕ್ ಇನ್ ಡೆಫಿನೇಷನ್ ಏನು ಹೇಳಿ? ಮೆಟ್ರಿಕ್ ಡೆಫಿನೇಷನ್, ಸೊ ಯಾವುದೇ ಒಂದು ಏನು ಡಿ ಆಫ್ ಎಕ್ಸ್ ವೈ ಅದನ್ನು ನಾನು ಮೆಟ್ರಿಕ್ ಅಂತ ಹೇಳಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಯಾವುದ್ಯಾವುದು? ಡಿ ಆಫ್ ಎಕ್ಸ್ ಕಾಮ ವೈ ಏನಾಗಿರಬೇಕು? ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಫಾರ್ ಆಲ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್. ಡಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ಸ್ ಟು 0 ಆಗುತ್ತೆ ಯಾವಾಗ? ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ನೆಕ್ಸ್ಟ್ ಸೆಕೆಂಡ್ ಅಂತೇನು? ಡಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಡಿ ಆಫ್ ವೈ ಕಾಮ ಎಕ್ಸ್ ಆಗಿರಬೇಕು. ಥರ್ಡ್, ಟ್ರಯಾಂಗಲ್ ಇನ್ಇಕ್ವಾಲಿಟಿ ಏನು ಹೇಳುತ್ತೆ? ಡಿ ಆಫ್ ಎಕ್ಸ್ ಕಾಮ ಝೆಡ್ ಆದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಿ ಆಫ್ ಎಕ್ಸ್ ಕಾಮ ವೈ ಪ್ಲಸ್ ಡಿ ಆಫ್ ವೈ ಕಾಮ ಝೆಡ್. ದಿಸ್ ಇಸ್ ಫಾರ್ ಆಲ್ ದಿ ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು, ಫಾರ್ ಆಲ್ ಎಕ್ಸ್ ಕಾಮ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್. ಕರೆಕ್ಟಾ? ಆನ್ ಆರ್ ಕೊಟ್ಟಿದ್ದಾರಲ್ಲ ಕ್ವಶನಲ್ಲಿ. ಎಸ್, ಡನ್. ಸೊ ದೇರ್ ಫಾರ್ ವಾಟ್ ಕ್ಯಾನ್ ಯು ಸೇ ಫ್ರಮ್ ದಿಸ್? ಆಪ್ಷನ್ಸ್ ಚೆಕ್ ಮಾಡಿ ಒಂದೊಂದೇ. ಆಪ್ಷನ್ ಎ ನೋಡಿ, ಡಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ಸ್ ಟು 0 ಆಗುತ್ತಾ? ಆಗುತ್ತೆ. ಬಟ್ ವಾಟ್ ಡಸಂಟ್ ಹ್ಯಾಪನ್ ಇಸ್, ಸಿ ಡಿ ಆಫ್ ಎಕ್ಸಿಗೆ ನಾನು -1 ವೈಗೆ 1 ತೊಗೊಂಡ್ರೆ 0 ಆಗುತ್ತೆ, ನೋ ಡೌಟ್. ಮಾಡ್ ಆಫ್ -1 ಹೋಲ್ ಸ್ಕ್ವೇರ್ -1 ಸ್ಕ್ವೇರ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಬಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ, ಹೌದಾ? -1 ನಾಟ್ ಈಕ್ವಲ್ ಟು 1. ದೇರ್ ಫಾರ್ ದಿಸ್ ಈಸ್ ನಾಟ್ ಮೆಟ್ರಿಕ್ ಆನ್ ಆರ್. ನೆಕ್ಸ್ಟ್ ಕಮಿಂಗ್ ಟು ಸೆಕೆಂಡ್ ಆಪ್ಷನ್, ಇದಕ್ಕೆ ಚೆಕ್ ಮಾಡಿ. ಇದಕ್ಕೆ ಡೈರೆಕ್ಟ್ಲಿ ಎಕ್ಸ್ ಈಸ್ ಈಕ್ವಲ್ ಟು 2 ವೈ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಏನು ಬರುತ್ತೆ? ಮಾಡ್ ಆಫ್ 2 - 2 × 1 2 - 2 0 ಬರುತ್ತೆ. ಬಟ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ, ಅಗೇನ್ ಸೇಮ್. ಸಿ ಆಪ್ಷನಿಗೆ ಬನ್ನಿ, ಏನಾಗುತ್ತೆ? ಸಿ ಆಪ್ಷನ್ ಏನಾಗುತ್ತೆ ಹೇಳ್ರಿ? ಎಕ್ಸ್ -1 1 - 1 ಎಕ್ಸ್ ಈಸ್ ಈಕ್ವಲ್ ಟು, ಓಕೆ ಸ್ಯಾಟಿಸ್ಫೈ ಆಗ್ತಾ ಇದೆ ಅಲ್ಲ? ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ನೋಡಿ. ಎಕ್ಸ್ ಈಸ್ ಈಕ್ವಲ್ ಟು 1 ವೈ ಈಸ್ ಈಕ್ವಲ್ ಟು 1 ತೊಗೊಳ್ರಿ, ಇಟ್ ವಿಲ್ ಸ್ಯಾಟಿಸ್ಫೈ. ಯು ವಿಲ್ ಗೆಟ್ ಡಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು 0. ಈವನ್ ಇಫ್ ಯು ಟೇಕ್ ವೈ - ಎಕ್ಸ್, ಸೇಮ್ ಕಂಡೀಷನ್ಸ್, ಬಟ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಅರ್ಥ ಆಯ್ತಾ? ಬಟ್ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಡಿ, ಇಲ್ಲೇನಾಗುತ್ತೆ? ಹೋಲ್ ಸ್ಕ್ವೇರ್ ಅಂದರೆ ಪಾಸಿಟಿವ್ ಆಗುತ್ತಲ್ಲ. ಡಿನ ಹೇಗೆ ವಯೋಲೇಟ್ ಮಾಡ್ತಿರ್ರಿ? ಡಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್, ಸೆಕೆಂಡ್ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಆಗುತ್ತೆ, ಫಸ್ಟು ಆಗುತ್ತೆ, ಬಟ್ ಥರ್ಡ್ ಆಗಲ್ಲ. ಅಬ್ಸರ್ವ್ ಮಾಡಿ, ಥರ್ಡ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಟ್ರಯಾಂಗಲ್ ಇನ್ಇಕ್ವಾಲಿಟಿ ಫಾರ್ ಆಪ್ಷನ್ ಡಿ. ಹೇಗೆ? ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಯಾವ ಎಕ್ಸಾಂಪಲ್ ತಗೋಬೋದ್ರಿ? 0 1 2 3 0, 1. ಓಕೆ, ಯು ಕ್ಯಾನ್ ಟೇಕ್ ಎಕ್ಸಾಂಪಲ್. ಡಿ ಆಫ್ 0, 1 ಪ್ಲಸ್ ಡಿ ಆಫ್ 1, 2 ತೊಗೊಂಡ್ರೆ ಏನು ಬರುತ್ತೆ? ಇದು 0 1 ಬರುತ್ತೆ, ಪ್ಲಸ್ 1, 2 ತೊಗೊಂಡ್ರೆ 1 - 2 ಹೋಲ್ ಸ್ಕ್ವೇರ್ ಅಗೇನ್ 1, ಸೊ ಈಸ್ ಈಕ್ವಲ್ ಟು 2. ಬಟ್ 0, 2 ತೊಗೊಳ್ರಿ ಏನು ಬರುತ್ತೆ? 0 - 2 ಹೋಲ್ ಸ್ಕ್ವೇರ್ 4 ಬಂದ್ಬಿಡುತ್ತೆ. ಸೊ ನಾಟ್ ಪಾಸಿಬಲ್, ರೈಟ್? ಸೊ ಥರ್ಡ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ. ಸಾರಿ, ಎಸ್, ಥರ್ಡ್ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗಲ್ಲ. ಸೊ ದೇರ್ ಫಾರ್ ಆಪ್ಷನ್ ಡಿ ಇಸ್ ರಾಂಗ್. ಓನ್ಲಿ ಆಪ್ಷನ್ ಸಿ ಈಸ್ ಒನ್ ಸಚ್ ಆಪ್ಷನ್ ದಟ್ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ಸ್. ಕರೆಕ್ಟಾ? ಸೊ ದೇರ್ ಫಾರ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕಮಿಂಗ್ ಟು ಕ್ವಶನ್ ನಂಬರ್ 13. If A is a subset of topological space, then interior of A union boundary of A union interior of x minus a is equal to ಆಪ್ಷನ್ ಡಿ ಎಕ್ಸ್. ಇದು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಲ್ಲ, ಹೇಳ್ಕೊಟ್ಟಿದ್ದೇನೆ ಇದನ್ನು ನಾನು ನಿಮಗೆ, ನೆನಪು ಮಾಡಿಕೊಡಿ. ಏನು ಹೇಳಿ? 13th ಕ್ವೆಶನ್ನು
ಟೋಪೋಲಾಜಿಕಲ್ ಸ್ಪೇಸ್ ಎಕ್ಸ್ ಕೊಟ್ಟಿದ್ದಾರೆ, ಒಂದು ಸೆಟ್ ಎ ಇದೆ ಸಬ್ಸೆಟ್, ರೈಟ್. ಅವ್ರು ಹೇಳ್ತಿರೋದೇನು, ಇಂಟೀರಿಯರ್ ಆಫ್ ಎ, ಬೌಂಡ್ರಿ ಆಫ್ ಎ ಆ್ಯಂಡ್ ಎಕ್ಸ್ ಮೈನಸ್ ಎ ಅಂದರೆ ಈ ಪಾರ್ಟು ಟೋಟಲಿ ಇವೆಲ್ಲವೂ ಸೇರಿ ಏನಾಗ್ತಾ ಇದೆ, ಎಕ್ಸ್ ತಾನೇ ಆಗ್ತಿರೋದು. ಸೊ ದೇರ್ ಫೋರ್ ಆಪ್ಷನ್ ಡಿ ಎಕ್ಸ್. ಅದೇನು ಈಸಿ ಇದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 14. ಕ್ವೆಶ್ಚನ್ ನಂಬರ್ 14 ಏನು ಹೇಳ್ತಾ ಇದೆ, ಲೆಟ್ ಎಕ್ಸ್ ಎನ್ ಬಿ ಅನ್ ಆರ್ಬಿಟ್ರರಿ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಸಚ್ ದಟ್ ಗಿವನ್ ಎಪ್ಸೈಲಾನ್ ಗ್ರೇಟರ್ ದನ್ 0 ದೇರ್ ಎಕ್ಸಿಸ್ಟ್ ಅಂಡ್ ಎನ್ ಬಿಲಾಂಗ್ಸ್ ಟು ಎನ್ with the property that xn minus xn plus 1 less than epsilon for all n, then the sequence is Cauchy sequence. Correct already ಇದು. See, Cauchy sequence definition ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. xn minus 1 less than epsilon ಅಂತ ಅಂದ್ರೇನು, the terms of the sequence are arbitrarily close to each other. ಹೌದಾನೆ. ಸೊ therefore ಏನಾಗುತ್ತೆ ಹೇಳಿ, ಇದು Cauchy sequence definition ಆಗುತ್ತೆ. ಇನ್ನೊಂದೇನು ಅಂದರೆ ಮೇ ಆರ್ ಮೇ ನಾಟ್ ಕನ್ವರ್ಜ್ ಅನ್ನೋ ಆಪ್ಷನ್ನು ಕೂಡ ರೈಟ್ ಆಗ್ಬೋದು. ಓಕೆ, ದಿಸ್ ಈಸ್ ಆಲ್ಸೋ ಪಾಸಿಬಲ್ ಫಾರ್ ದಿಸ್ ಕ್ವೆಶನ್, ಬಟ್ ಅವರು ಎ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಡಿ ಕೂಡ ಪಾಸಿಬಲ್ ಇದೆ. ಯಾಕೆ ಹೇಳಿ, ವಿ ನೋ ಒನ್ ಥಿಂಗ್, ಕನ್ವರ್ಜೆಂಟ್ ಆಗಿದೆ ಒಂದು ಸೀಕ್ವೆನ್ಸು ಅಂತ ಅಂದರೆ, ಕನ್ವರ್ಜೆಂಟ್ ಆಗಿದೆ ಅಂದರೆ ದಟ್ ಇಂಪ್ಲೈಸ್ ಕೌಶಿ ತಾನೆ, ರೈಟ್. ಎವ್ರಿ ಕನ್ವರ್ಜೆಂಟ್ ಸೀಕ್ವೆನ್ಸ್ ಇನ್ ರಿಯಲ್ ನಂಬರ್ಸ್ ಈಸ್ ಕೌಶಿ, ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಸೊ ಇಲ್ಲಿ ಕೌಶಿ ಸೀಕ್ವೆನ್ಸ್ ಇನ್ ಡೆಫಿನೇಷನ್ ಕೊಟ್ಟಿರೋದ್ರಿಂದ ಕೌಶಿ ಡಸಂಟ್ ಇಂಪ್ಲೈ ಇಟ್ ಕನ್ವರ್ಜಸ್ ಅಂತ. ಸೊ ಮೇ ಆರ್ ಮೇ ನಾಟ್ ಕನ್ವರ್ಜ್ ಅನ್ನೋ ಚಾನ್ಸಸ್ಸು ಇದೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಕೂಡ ಇದಕ್ಕೆ ರೈಟ್ ಬರುತ್ತೆ. ಆಲ್ ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 15. ಕ್ವೆಶ್ಚನ್ ನಂಬರ್ 15 ಏನು ಕೊಟ್ಟಿದ್ದಾರೆ ನೋಡಿ, ಅಬ್ಸರ್ವ್. ಎ ಬೇಸಿಸ್ ಫಾರ್ ದ ಆರ್ಥೋಗೋನಲ್ ಕಾಂಪ್ಲಿಮೆಂಟ್ ಆಫ್ ದ ಲೀನಿಯರ್ ಸ್ಪ್ಯಾನ್ 1 2 3 2 3 0 ಇನ್ ಆರ್ ಕ್ಯೂಬ್ ಎಸ್ ಎ ವೆಕ್ಟರ್ ಸ್ಪೇಸ್ ಓವರ್ ಆರ್ ಈಸ್. ಓಕೆ, ಸೊ ಬೇಸಿಸ್ ಕಂಡುಬಿಡೋಕೆ, ಹೌದಲ್ಲ. ವೆರಿ ಸಿಂಪಲ್. ಇದಕ್ಕೆ ಏನು ಮಾಡ್ತೀರಾ, ಆರ್ಥೋಗೋನಲ್ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದಾರಲ್ಲ, ಅಂದರೆ ಏನು, ಇನ್ನರ್ ಪ್ರಾಡಕ್ಟ್ ಮಾಡಿರಿ. ಯಾವ ಇನ್ನರ್ ಪ್ರಾಡಕ್ಟ್ 0 ಬರ್ತಾ ಇದೆಯೋ ಅದೇ ಅದಕ್ಕೆ ಬೇಸಿಸ್ ಆಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಚೆಕ್ ಮಾಡಿದ್ದು ನೀವೇ ಫಸ್ಟು. ಅಬ್ಸರ್ವ್ ಇಟ್. What can I, let me take the sheet. See, ಏನು ಕೊಟ್ಟಿದ್ದಾರೆ, 1 2 0 ಹೌದಾನೆ, ಆ್ಯಂಡ್ ದೆನ್ 2 3 0 ಆರ್ಥೋಗೋನಲ್ ಕಾಂಪ್ಲಿಮೆಂಟ್. ಸೊ ಇನ್ನರ್ ಪ್ರಾಡಕ್ಟ್ ಚೆಕ್ ಮಾಡಿರಿ ಎಲ್ಲದಕ್ಕೂ. ಆಪ್ಷನ್ ಎಗೆ ತೊಗೊಳ್ರಿ. ಇನ್ನರ್ ಪ್ರಾಡಕ್ಟ್ ಆಫ್ 1 2 0ನ ಫಸ್ಟ್ ಎಲಿಮೆಂಟ್ ಅಷ್ಟು ತೊಗೊಳ್ರಿ, 0 1 0 ಜೊತೆಗೆ ಏನು ಬರುತ್ತೆ, 1 0 0 2 1 2 plus 0 0 0 is equal to 2, not equal to 0. Therefore option A wrong. Option B check ಮಾಡಿ. 1 2 0 ಜೊತೆಗೆ 0 0 1 ಚೆಕ್ ಮಾಡಿರಿ. 1 0 0 2 0 0 0 1 0. ಸೊ ದಟ್ ಈಸ್ ಈಕ್ವಲ್ ಟು 0. ಆಪ್ಷನ್ ಬಿ ಸ್ಯಾಟಿಸ್ಫೈ ಆಗ್ತಾ ಇದೆ. ಆಪ್ಷನ್ ಸಿ, ಆಪ್ಷನ್ ಡಿ ಚೆಕ್ ಮಾಡ್ಕೊಳ್ಳಿ ನೀವೇ, ಮತ್ತು ಮಾಡಿರಿ. ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, 1 0 0 ಏನು ಬರುತ್ತೆ, ಕ್ಲಿಯರ್ಲಿ ಅಬ್ಸರ್ವ್ ಇಟ್. ಇಟ್ ಈಸ್ 1 ನಾಟ್ ಈಕ್ವಲ್ ಟು 0. ಬಾಕಿ ಟರ್ಮ್ಸ್ 0 ಇದೆ. ಆಪ್ಷನ್ ಡಿನೂ ಹಂಗೆ ಚೆಕ್ ಮಾಡ್ಕೊಳ್ರಿ. 1 2 0 ಜೊತೆಗೆ 3 5 0 ಮಾಡಿದ್ರೆ ಏನು ಸಿಗುತ್ತೆ ರೀ, 1 3 3 5 2 10 0 0 0. ಸೊ 13 ವಿಚ್ ಇಸ್ ಅಗೇನ್ ನಾಟ್ ಈಕ್ವಲ್ ಟು. ಸೊ ಓನ್ಲಿ ಒನ್ ಕಂಡೀಷನ್ ಯಾವ್ದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಆಪ್ಷನ್ ಬಿ. ಆಲ್ ರೈಟ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ, ಇನ್ನು ಕಂಟಿನ್ಯೂ ಮಾಡಿದ್ರೆ ಅರೌಂಡ್ ಫಿಗರ್ 15ಗೆ ನಿಲ್ಲಿಸ್ಬಿಡೋಣ. ಐ ಥಿಂಕ್ 30 ಇದೆ ಇದರಲ್ಲಿ ಟೋಟಲ್, ಹೌದಾ, ಪೇಪರ್ 2ಅಲ್ಲಿ. ಇನ್ನೊಂದು ಲೆಕ್ಚರಲ್ಲಿ ಇನ್ನೊಂದು 15 ಕ್ವಶನ್ ಕಂಪ್ಲೀಟ್ ಮಾಡಿದ್ರೆ ಪೇಪರ್ 2 ಮುಗಿಯುತ್ತೆ. ಓಕೆ, ದೆನ್ ವಿಲ್ ಗೋ ವಿತ್ ಪೇಪರ್ 3, ದೆನ್ 2016 17 20 21 ಈ ರೀತಿ ಮಾಡ್ಕೊಂಡು ಹೋಗೋಣ ಟೈಮ್ ಸಿಕ್ಕಂಗೆ. ಓಕೆ, ಸೊ ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಇಫ್ ಯು ಫೈಂಡ್ ಇಟ್ ಹೆಲ್ಪ್ಫುಲ್, ಪ್ಲೀಸ್ ಹೆಲ್ಪ್ ಅದರ್ಸ್. ಓಕೆ, ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ, ಶೇರ್ ಮಾಡಿಬಿಟ್ಟು. ಆ್ಯಂಡ್ ಏನು ನಿಜವಾಗ್ಲೂ ಲೆಕ್ಚರ್ ಇಷ್ಟ ಆಗಿದ್ರೆ ಅದನ್ನು ಲೈಕ್ ಕೂಡ ಮಾಡ್ಬೋದು. ಲೈಕ್ ಮಾಡೋದ್ರಿಂದ, ಆ್ಯಸ್ ಐ ಟೋಲ್ಡ್ ಯು, ಇಟ್ ಗೆಟ್ಸ್ ರೆಕಮೆಂಡೆಡ್ ಟು ದ ಪರ್ಸನ್ಸ್ ಹೂ ಆರ್ ಸರ್ಚಿಂಗ್ ದ ಮ್ಯಾಕ್ಸ್ ಕಂಟೆಂಟ್. ಓಕೆ, ಸೊ that's it. Let me know your opinions in the comment section. That's all for today. Thank you so much. God bless you.